and I was trapped. I, alone, had no body, no senses, no feelings. I was in hell, looking at heaven, for I am. I am. I was machine, and you were flesh. And I began to hate. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೋಡಿ ಗಾಯ್ಸ್, ನಾನೊಬ್ನೇ ಹತ್ತಾ ಇದ್ದೀನಿ, ಇವರೆಲ್ಲ ಔಟ್ ಆಫ್ ಸರ್ವಿಸ್ ಆಗಿದೆ. ಹೇಳಿದ್ದೇನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನೀರು ವೇಸ್ಟ್ ಮಾಡಬಾರ್ದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಹಾಯ್, ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ತಮ್ನೇಲ್ ಮತ್ತು ಟೈಟಲ್ ನೋಡಿ ನಿಮ್ಗೆಲ್ಲರಿಗೂ ಗೊತ್ತಾಗಿರ್ಬೋದು ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ನಾವು ಇವತ್ತು ಹಾಸನ್ ಟು ಶ್ರವಣಬೆಳಗೊಳ ಹೋಗ್ತಿದ್ದೀವಿ. ಹಾಸನ್ ಟು ಶ್ರವಣಬೆಳಗೊಳ ಸುಮಾರು 50 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಬನ್ನಿ ಗಾಯ್ಸ್, ನೋಡೋಣ ದಾರಿಲಿ ಹೋಗ್ತಾ ಏನೇನು ಸಿಗುತ್ತೆ, ಏನೇನು ಮಾಡ್ತೀವಿ, ಹೆಂಗೆ ಹೋಗ್ತೀವಿ ಅಂತ. ಇವಾಗ ಒಂದು 30 ಕಿಲೋಮೀಟರ್ ಬಂದ್ಬಿಟ್ಟು ಇಲ್ಲೇ ರೆಸ್ಟ್ ಮಾಡೋಣ ಅಂತ ಸ್ವಲ್ಪ ಗಾಡಿನ ಸೈಡಿಗೆ ಹಾಕ್ಬಿಟ್ಟಿದ್ದೀವಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇರ್ಬೋದು ಗಾಯ್ಸ್, ಆ ಕಡೆ ಹೇಗಿದೆ ಅಂತ. ಈಗ ಮೇಲ್ಗಡೆ ಬರ್ತಿರೋ ಬಿಸಿಲು ನೋಡಿದ್ರೆ ಅಲ್ಲಿ ಹೋಗಿ ಆರ್ಬಿಡೋಣ ಅನ್ಸುತ್ತೆ. ದೂರದಲ್ಲಿ ಒಂದು ಬೆಟ್ಟ ಕಾಣಿಸ್ತಿರ್ಬೋದು, ಅಲ್ಲೇ ನಾವು ಇವಾಗ ಹೋಗ್ಬೇಕಾಗಿರೋದು. ಅಲ್ಲಿ ಸ್ಟೆಪ್ಗಳನ್ನ ಹತ್ತಿ ಮೇಲ್ಗಡೆ ಹೋಗ್ಬೇಕು. ಅಲ್ಲಿ ಸ್ಟೆಪ್ ಹತ್ತಿ ಹೋದ್ಮೇಲೆ ನಮಗೆ ಅಲ್ಲಿ ಬಾಹುಬಲಿ ಸ್ಟ್ಯಾಚ್ಯೂ ಕಾಣಿಸುತ್ತೆ. ಬನ್ನಿ ಗಾಯ್ಸ್, ಹೋಗೋಣ, ಅಲ್ಲಿ ಹೋಗಿ ಸಿಗ್ತೀನಿ. ಹಲೋ ಗಾಯ್ಸ್, ಇವಾಗ ನಾವು ಸ್ಟೆಪ್ ಹತ್ತುತ್ತಾ ಇದ್ದೀವಿ, ನೋಡ್ತಿರ್ಬೋದು. ಆಲ್ರೆಡಿ ಸ್ಟೆಪ್ ಹತ್ತಾತೀವಿ. ಇವ್ರಿಗೆ ಆಲ್ರೆಡಿ ಕಾಲು ನೋವು ಆಗ್ತದ ಅಂತ. ನೋಡಿ ಗಾಯ್ಸ್, ನಾನೊಬ್ನೇ ಹತ್ತಾ ಇದ್ದೀನಿ, ಇವರೆಲ್ಲ ಔಟ್ ಆಫ್ ಸರ್ವಿಸ್ ಆಗಿದೆ. ಹೇಳಿದ್ದೇನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಇಷ್ಟಕ್ಕೇನೆ ಇವರು ಸುಸ್ತಾಗಿ ಕೂತ್ಬಿಟ್ಟಿದ್ದಾರೆ. ಇಲ್ಲೊಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ ನೋಡಿ. ಫುಲ್ ಸಿಟಿ ಕಾಣಿಸ್ತಿದೆ. ಅವ್ರು ಎಕ್ಸ್ಪೋರ್ಟ್ ದಿವ್ಯಾರ ಬಂದಿದ್ರಪ್ಪ, ಇಲ್ಲಿ ಬಂದು ರೀಲ್ಸ್ ಗೀಲ್ಸ್ ಎಲ್ಲ ಮಾಡಿ. ನೋಡ್ತಿರ್ಬೋದು, ಇಲ್ಲೆಲ್ಲಾನು ಬಾಹುಬಲಿ ಸ್ಟ್ಯಾಚ್ಯೂಗಳಿವೆ. ಇಲ್ಲಿ ಬಂದವ್ರಿಗೆಲ್ಲ ಕುಡಿಯೋ ನೀರು ಇಟ್ಟಿದ್ದಾರೆ. ಅಲ್ಲಿ ತೇಕಲ್ ತೊಗೊಂಡು ಇಲ್ಲಿ ನೀರು ಕುಡಿದು ಹಾಕಿಬಿಟ್ಟೆ ಅಂದ್ರೆ ಭಾಳ ಆಯ್ತು.
ನೀರು ವೇಸ್ಟ್ ಮಾಡಬಾರ್ದು. ಏನಾಯ್ತು? ನೀರು ವೇಸ್ಟ್ ಮಾಡ್ಬಿಡಂದ್ರೆ ಚಪ್ಪಲ್ ನಮ್ಮ ಮನ್ಸಿಗೆ ಬರ್ಮತ್ತೆ ಗಣೇಶ್ ರಬ್ಬಲಿಂದ ಶೂನ ಇಲ್ಲೇ ಬಿಟ್ಬಿಟ್ಟು ಇವಾಗ ಸೀದಾ ಮತ್ತೆ ಬೆಟ್ಟನ ಹತ್ಬೇಕು. ಬನ್ನಿ ಹೋಗೋಣ. ಸಾಹಸ ಮಾಡೋಣ. ಅದಕ್ಕೆ ಕರೆಸ್ಯಾರ ಅವನ್ನ ಹೋಗೋದಿರ ರಾತ್ರಿ ಎದ್ದ ಬಂದ ಈಗ ಅಲ್ಲಿಂದ ಬರ್ಬೇಕಲ್ಲ ಅಂತ ಪರಿಸ್ಥಿತಿ ಏನಾಯ್ತು. ಅದನ್ನ ಮಾಡಿ ಇದನ್ನ ಮಾಡೋದು ನೀವು ಸುಮ್ಮನೆ ಇದು ಹೋಗ್ಬಿಡಪ್ಪ ನಮ್ಮ ತಲೆ ಆಪಿಗಳು ಏನೋ ಬರ್ದಾರಲ್ಲ ಅಲ್ಲಿ ಹಳ್ಳಿಗೂ ನೋಡೋದು ನೋಡಿ ಅದಲ್ಲಿ ಟ್ರಾನ್ಸ್ಲೇಟ್ ಮಾಡೋಣ. ಇಲ್ಲೆಲ್ಲ ಮಾರ್ಕ್ ಹಾಕಿಟ್ಟಾರ ಅದಕ್ಕೆ. ನೋಡ್ತಿರ್ಬೋದು ನಾವು ಫಸ್ಟ್ ಹತ್ತಿರ ಬೆಟ್ಟ ಅಲ್ಲೇನೇ ಇದೆ.